ಕೋಟೆ ಪ್ರಭಾಕರ ಶಿವರಾಜ್ ಕುಮಾರ್ ಅವ್ರಿಗೆ ಹೇಳ್ತಾನೆ, ಏನೋ ರಾಜ್ಯೋತ್ಸವ ಒಂದು ತಿಂಗಳೆಲ್ಲ ಮಾಡ್ತೀರಾ, ನಾವು ಕಾಮಣ್ಣ ಹಬ್ಬ 2 ದಿನ ಮಾಡಬಾರ್ದಾ ಅಂತ ಹೇಳ್ತಾನೆ. ಶಿವರಾಜ್ ಕುಮಾರ್ ಹಂಗೆ ನೋಡ್ತಾ ಇರ್ತಾರೆ, ಠಮ್ಮ ಡಿಚ್ಚಿ ಹೊಡಿತಾರೆ ಕಣ್ ಅಂತ ಹೇಳ್ಬಿಟ್ಟು. ಹೊಡೆದ ಅಂತಂದರೆ ಎಂಟೈರ್ ಥಿಯೇಟ್ರ್ ಹಂಗೆ ವಿಸಿಲ್ ಹೊಡಿತು. ಚೆನ್ನಾಗಿರುತ್ತೆ ಕಮರ್ಷಿಯಲ್ ಶಾರ್ಟು ಅಂತೇಳಿ ಶಿವಣ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಈ ಶಾರ್ಟ್ನ ರಿಪೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈಗ ಹೊಸ ಹೀರೋ ಬೇರೆ ಅವರು ಸುದೀಪ್ ಅವರು, ಈ ಪಿಕ್ಚರ್ ಹುಚ್ಚ ಪಿಕ್ಚರ್ಗೆ ಈ ಪಿಕ್ಚರಲ್ಲಿ ನಿಂತ್ಕೋಬೇಕು ಅವರು ಅಂತೇಳಿ ಎಲ್ಲ ಮಾಡಿ ಒಂದು ಸೀಕ್ವೆನ್ಸ್ನೇ ಬೇರೆ ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ ಸರ್. ಆ್ಯಕ್ಷೆಂಟ್ ಆಗಿದ ತಕ್ಷಣ ಹೊಡೆದ ಅವೆಲ್ಲ ಬೇಡ ಅಂತೇಳಿ ಬೇರೆ ಎಲ್ಲ ಪ್ಲ್ಯಾನ್ ಮಾಡಿ ಫಸ್ಟು ಹೀರೋನ ಡೌನ್ ಮಾಡಿ ಎಲ್ಲ ಮಾಡಿದ್ವಿ. ಕೋಟೆ ಪ್ರಭಾಕರ ಬರ್ತಾನೆ, ಬಂದೆಲ್ಲ ಮಾತಾಡಿದಾಗ ಸೇಮ್ ಶಾಟ್ ಕೋಟೆ ಪ್ರಭಾಕರ್ಗೆ ಇಟ್ಟಿದ್ದು ಸರ್. ಓಕೆ. ಶಿವರಾಜ್ ಕುಮಾರ್ ಅವ್ರು ಏನು ಇದರಲ್ಲಿ ಹೊಡೆದಿದ್ರು AK-47 ಸೇಮ್ ಶಾಟ್ ರಿಪೀಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಸುದೀಪ್ ಅವರು ಆ್ಯಕ್ಷೆಂಟ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ, ಒಂದು ಅರ್ಧ ಜೀವ ಇದಾಗ್ಬಿಡುತ್ತೆ, ಹಂಗೂ ಗೆದ್ದು ನಿಂತ್ಕೋತಾರೆ ಅಂತ ಹೇಳ್ಬಿಟ್ಟು ನಿಂತಾಗ ನೋಡ್ತಾನೆ ಕೋಟೆ ಪ್ರಭಾಕರ, ಏನೋ ನೀನೇನು ಹೀರೋನೇನೋ ಅಂತಾನೆ. ಒಂದು ಡಿಚ್ಚಿ ಹೊಡಿಸ್ತದೆ ನನ್ನ ಮಗನಿಗೆ ಅಂತಾನೆ, ಒಂದು ಠಮ್ ಅಂತ ಡಿಚ್ಚಿ ಹೊಡಿತಾರೆ. ಶಾರ್ಟ್ ತೆಗೆದ್ವಿ. ಈ ಶಾರ್ಟು ಎಂಟೈರ್ ಥಿಯೇಟ್ರಲ್ಲಿ 2 ನಿಮಿಷ ವಿಸಿಲ್ ಹೊಡಿತಾರೆ ಅಂತ ಹೇಳಿದೆ. ಶಾಕ್ ಆಗ್ಬಿಟ್ರು ಎಲ್ಲರೂ, ಏನು ಹೇಳ್ತೀರಿ ಸುದೀಪ್ ಅವರು ಒಪ್ತಾನೇ ಇಲ್ಲ ಅದಕ್ಕೆ. ಇಲ್ಲ ಸರ್, ನಮ್ಮ ಜನಗಳ ಪಲ್ಸ್ ಗೊತ್ತು ನನಗೆ, ನಮ್ಮ ಕರ್ನಾಟಕ ಆಡಿಯನ್ಸ್ ಕನ್ನಡಿಗರು ಎಂಥವ್ರು ಅಂತ ನನಗೆ ಗೊತ್ತು, ಥಿಯೇಟ್ರಲ್ಲಿ ನೋಡಿ ಅಂತಂದೆ. ಸರ್ ಹೊಡೆದ್ರು ಸರ್, ಹೀರೋ ಅಂತಲೂ ತೊಗೊಂಡ್ರು, ಹೀರೋ ಅಂತಲೂ ಹೊಡೆದ್ರು.